ಹಲೋ ಎವ್ರಿವನ್, ನಮಸ್ತೆ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದು ಬಸವನ ಜಯಂತಿ ಹಬ್ಬ ಇತ್ತಲ್ವ, ಅಕ್ಷಯ ತೃತೀಯ. ಅವತ್ತಿನ ವಿಡಿಯೋ ಸ್ವಲ್ಪ ಲೇಟ್ ಆಯಿತು ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಡೋಷ್ಟರೊಳಗೆ. ಬೇರೆ ವಿಡಿಯೋ ಇತ್ತು, ಅದಕ್ಕೋಸ್ಕರ ಅದು ಫಸ್ಟ್ ಹೋಗಲಿ ವಿಡಿಯೋ ಅಂತ ಇದನ್ನು ಆಮೇಲೆ ಹಾಕೋಣ ಅಂತ ಈಗ ಹಾಕ್ತಾಯಿದ್ದೀನಿ. ಬಸವನ ಜಯಂತಿ ಹಬ್ಬದ ದಿನ ನಮ್ಮೂರಲ್ಲಿ ಜಾತ್ರೆ ನಡೆಯುತ್ತೆ. ನಮ್ಮೂರಲ್ಲಿ ಮರಳು ಬಸವೇಶ್ವರ ದೇವಸ್ಥಾನ ಇದೆ, ಅದು ಅದ್ಧೂರಿಯಾದ ಜಾತ್ರೆಯೂ ಸಹ ನಡೆಯುತ್ತೆ. ಬೇರೆ ಬೇರೆ ಕಡೆಯಿಂದ ದನಗಳೆಲ್ಲ ಬರ್ತವೆ. ದನಗಳ ಜಾತ್ರೆ ಅಲ್ವಾ, ಅದಕ್ಕೋಸ್ಕರ ಲೈಟ್ ಅರೇಂಜ್ಮೆಂಟ್ 3 ದಿನ ಮುಂಚೆನೇ, ಹಬ್ಬಕ್ಕಿಂತ 3 ದಿನ ಮುಂಚೆನೇ ಈ ಥರ ಲೈಟ್ ಅರೇಂಜ್ಮೆಂಟ್ ಎಲ್ಲ ಮಾಡಿರ್ತಾರೆ. ದೇವಸ್ಥಾನದಿಂದ ಬಸ್ ಸ್ಟ್ಯಾಂಡ್ವರೆಗೂ ಇದೇ ರೀತಿ ಲೈಟ್ ಅರೇಂಜ್ಮೆಂಟ್ ಎಲ್ಲ ಇರುತ್ತೆ. ಜಾತ್ರೆ ಆಗಿ ಒಂದು ವಾರದವರೆಗೂ ಸಹ ಇದೇ ರೀತಿ ಇರುತ್ತೆ. ಇದು ಅಕ್ಷಯ ತೃತೀಯ ದಿನ ನಾನು ಮನೆಯೆಲ್ಲ ಒರೆಸಿ ಸ್ನಾನ ಎಲ್ಲ ಮುಗಿಸಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಕ್ಲೀನ್ ಮಾಡಿಕೊಂಡು ದೇವ್ರ ಪಾತ್ರೆನೂ ಸಹ ಎಲ್ಲ ತೊಳೆದು ಇಟ್ಕೊಂಡಿದ್ದೆ. ದೇವ್ರ ಮನೆ ಚಿಕ್ಕದಿರೋದ್ರಿಂದ ಅಲ್ಲಿ ಒಬ್ಬರು ಕೂತ್ಕೊಂಡು ಪೂಜೆ ಮಾಡೋ ಅಷ್ಟು ಜಾಗ ಇರಲ್ಲ. ಇವೆಲ್ಲ ಇಟ್ಕೊಂಡು ಅದಕ್ಕೆ ಹಾಲಲ್ಲೇ ಎಲ್ಲ ತೊಳೆದು ಇಟ್ಕೊಂಡಿದ್ದೀನಿ. ಅವಕ್ಕೆಲ್ಲ ಅರಿಶಿನ ಕುಂಕುಮ ಗಂಧ ಹಚ್ಚಿ ಹೂವೆಲ್ಲ ಮುಡ್ಸೋಕ್ಕೆ ತೆಗೆದಿಟ್ಕೊಂಡಿದ್ದೆ. ಇದು ನಮ್ಮ ಮನೆಯವರು ದುಂಡ್ಮಲ್ಗೆ ತಂದಿದ್ರು. ನಮ್ಮ ಮಗಳಿಗೆ ಇಷ್ಟ ಅವಳಿಗೆ, ಅದಕ್ಕೋಸ್ಕರ ತರ್ತಾರೆ ತುಮಕೂರು ಕಡೆ ಹೋದಾಗ. ಸಿಂಪಲ್ಲಾಗಿ ಪೂಜೆನೂ ಸಹ ಆಯಿತು. ನಮ್ಮ ಮನೆಗೇನು ಅಷ್ಟೇನು ಗ್ರ್ಯಾಂಡಾಗೇನು ಈ ಹಬ್ಬ ಏನು ಮಾಡಲ್ಲ. ಊರಲ್ಲೇ ಜಾತ್ರೆ ಇರುತ್ತಲ್ವ, ಅದಕ್ಕೋಸ್ಕರ ಸಿಂಪಲ್ಲಾಗಿ ಪೂಜೆನೂ ಸಹ ಆಯಿತು. ನೈವೇದ್ಯಕ್ಕೆ ಬಾಳೆಹಣ್ಣು ಮತ್ತು ಗೋಧಿ ನುಚ್ಚಿನ ಪಾಯಸ ಮಾಡಿದ್ದೆ. ಇದನ್ನು ಇನ್ನೊಂದು ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಚೆನ್ನಾಗಿ ಬಂದಿತ್ತು ಪಾಯಸ. ಸಿಂಪಲ್ಲಾಗಿ ಪೂಜೆನೂ ಸಹ ಮಾಡ್ಕೊಂಡ್ವಿ. ಉದ್ಯೋಗದಲ್ಲಿ ಒಳ್ಳೆಯದಾಗಲಪ್ಪ. ಆಯಸ್ಸಂಕಾಮಣಿ ವಿದ್ಯಾಲಕ್ಷ್ಮಿ ವಿದ್ಯಾತಪತಿ ವಿದ್ಯಾಗಣಪತಿ ವಿದ್ಯಾಪಾರಂಗಸ್ಥ ಗೋವಿಂದ ಒಳ್ಳೆಯದಾಗಲಪ್ಪ. ನಾರಾಯಣ ಆಯಸ್ಸಂಕಾಮಣಿ ಸತೀಪತಿ ಚಾಲಾಮತೆ ತಂತ್ರಿಗಾಸು ಮಂಗಲಿ ವಸ್ತು ಸರ್ವೇ ಜನಾರ್ಸಿ ಗೋವಿಂದ ಲಕ್ಷ್ಮೀ ನರಸಿಂಹ ಕಾಪಾಡ್ತದೆ ಶಿವಿ ನರಸಿಂಹ ಕದ್ರಿ. ಜಾತ್ರೆಗೆ ದಾಸಪ್ಪರು ಸಹ ಬಂದಿದ್ದರು, ಮನೆಗೂ ಸಹ ಬಂದರು. ಪ್ರತಿ ವರ್ಷವೂ ಅವರು ಮಧುಗಿರಿಯರಂತೆ, ಪ್ರತಿ ವರ್ಷ ಜಾತ್ರೆಗೂ ಸಹ ಬರ್ತಾರಂತೆ. ಹಾಗಾಗಿ ಇನ್ನೂ ಜಾತ್ರೆ 3 ಗಂಟೆಗೆ, ತೇರು ಇನ್ನೂ 5 ಗಂಟೆಗೆ ಇತ್ತಲ್ವ, ಅದಕ್ಕೋಸ್ಕರ ಮನೆಗಳಿಗೆಲ್ಲ ಬಂದಿದ್ರು. ಇಲ್ಲಿ ನಮ್ಮ ಮನೆ ಪಕ್ಕ ಅವ್ರ ಪೂಜಾರ ಮನೆಯೆಲ್ಲ ಇದೆ. ನಾವು ಕೂಗಿದ್ದಕ್ಕೆ ಬಂದರು. ನಾವು ತಿಂಡಿ ಹಾಕ್ಕೊಟ್ವಿ, ತಿಂದಿಲ್ಲ ಪಾಪ. ಸ್ವಲ್ಪ ಪಾಯಸನೂ ಸಹ ಕೊಟ್ವಿ, ತಿಂದು ಹೋದರು. ನಾವು ಸಹ ನಮ್ಮ ಕೈಲಿ ಏನಿತ್ತು ಕಾಣಿಕೆ ಮತ್ತು ಅಕ್ಕಿ ಬೆಲ್ಲ ಎಲ್ಲ ಕೊಟ್ವಿ. ಮಧ್ಯಾಹ್ನ ನಮ್ಮ ಅಕ್ಕರ ಮನೆ ಹತ್ರ ಬಂದಿದ್ವಿ. ಅಲ್ಲಿ ದನಗಳೆಲ್ಲ ಕಟ್ಟಾಕಿದ್ರು. ಸಾಮಾನ್ಯ ನಮ್ಮ ಮನೆಯವ್ರ ಚಿಕ್ಕ ಹುಡುಗರಲ್ಲೆಲ್ಲ ವಾರ ಮತ್ತು 10 ದಿನಗಟ್ಟಲೆ ನಡೆಯೋದಂತೆ ಜೋರಾಗಿ ಜಾತ್ರೆ. ಇದು ದನಗಳ ಜಾತ್ರೆ. ಇವಾಗ ಒಂದು 4-5 ದಿನ ಇರ್ತಾವಷ್ಟೇ. ಅವ್ರ ಮನೆಗಳಲ್ಲಿ ಬಸವನ ಹಬ್ಬ ಮುಗಿಸ್ಕೊಂಡು ಅವತ್ತು ನೈಟ್ ಬರ್ತವೆ ದನ. ಅಷ್ಟೆಲ್ಲ ಮುಂಚೆನೇ ಬಂದಿರ್ತವೆ. ಅಷ್ಟು ಅವತ್ತು ಬಸವನ ಹಬ್ಬ ಮುಗಿಸ್ಕೊಂಡು ಅವತ್ತಿನ ನೈಟು ಬಂದಿದ್ವು. ಯಾವ ಚೆನ್ನಾಗಿ ಸಾಕಿರ್ತಾರೆ, ಎತ್ತು ದನ ಮತ್ತು ಓರಿಗಳು, ಅವಕ್ಕೆಲ್ಲ ಪ್ರೈಸು ಸಹ ಇಟ್ಟಿರ್ತಾರೆ. ಇದಲ್ಲೇ ಸಂಜೆ 5 ಗಂಟೆಗೆ ತೇರು ಸಹ ಇತ್ತು. ನಾವು ಎಲ್ಲ ರೆಡಿಯಾಗಿ ಪೂಜೆ ಮಾಡಿಸೋಣ ಅಂತ ಹೇಳಿ ದೇವಸ್ಥಾನದ ಹತ್ರ ಬರ್ತಾಯಿದ್ದೀವಿ. ನಮ್ಮ ಮನೆಯಿಂದ ಸ್ವಲ್ಪ ಹತ್ರನೇ ದೇವಸ್ಥಾನ ಇರೋದು, ಒಂದು 5 ನಿಮಿಷಕ್ಕೆಲ್ಲ ನಡ್ಕೊಂಬರ್ಬೋದು ದೇವಸ್ಥಾನದ ಹತ್ರ. ಮತ್ತು ಪಾನಕ ಮತ್ತು ಹೆಸ್ರು ಬೇಳೆ ಎಲ್ಲ ಕೊಡ್ತಾಯಿದ್ರು, ಹೆಸ್ರು ಕಾಳು ಎಲ್ಲ. ನಾವು ಸಹ ಇಸ್ಕೊಂಡು ತಿಂದು, ಇನ್ನೂ ತೇರು ಎಳೆದಿರಲಿಲ್ಲ. ನಾವು ಸಹ
ಮುಂಚೆ ಬಸ್ ಸ್ಟ್ಯಾಂಡ್ವರೆಗೂ ಎಳೆಯರಂತೆ, ಇವಾಗೇನು ಅಷ್ಟು ದೂರ ಎಲ್ಲ ಎಳೆಯಲ್ಲ, ಒಂದು ಸ್ವಲ್ಪ ದೂರ ಎಳೆದು ಕ್ಲೋಸ್ ಮಾಡ್ತಾರೆ. ಮುಂಚೆ ನಾವು ಹೋದಾಗ ಫಸ್ಟು ಅಷ್ಟು ಜನನೇ ಇರಲಿಲ್ಲ, ಆಮೇಲೆ ಸಖತ್ ಜನನೇ ಸೇರ್ತು ಅಂತ ಹೇಳ್ಬೋದು. ಇದು ನೆಲೆದೇವರು. ಅಲ್ಲಿ ಬಂದರೆ ತುಂಬ ಜನ ಇದ್ದರು, ನೋಡೋಕ್ಕೂ ಸಹ ದೇವ್ರು ಕಾಣಿಸ್ತಿಲ್ಲಷ್ಟು ಜನ ಇದ್ದರು. ನಾವು ಆಮೇಲೆ ಬಂದ್ವಿ. ತೇರಳ್ಳಿ ಗುರೂಜಿ ಸಹ ಬಂದಿದ್ದರು. ಇಲ್ಲಿ ದನಗಳು ಬಂದಿರ್ತಾರಲ್ಲ ಬೇರೆ ಊರ ಕಡೆಯಿಂದ, ಅವ್ರಿಗೆಲ್ಲ ಊಟದ ವ್ಯವಸ್ಥೆನೂ ಒಂದು 3-4 ದಿನದವರೆಗೂ ಊಟದ ವ್ಯವಸ್ಥೆನೂ ಇಲ್ಲೇ ಇರುತ್ತೆ. ಅವರೆಲ್ಲ ಇಲ್ಲೇ ಊಟನೂ ಸಹ ಮಾಡ್ಕೊಳ್ತಾರೆ. ಈ ಸಲ ಮಳೆಗಾಳಿ 2 ದಿನ ಇತ್ತಲ್ಲ, ಸ್ಟಾರ್ಟ್ ಆಯ್ತಲ್ಲ ಮಳೆ, ಹಾಗಾಗಿ ಒಂದು 4 ದಿನ ಇದ್ದರು ಅನಿಸುತ್ತೆ ಹಬ್ಬ ಆದಮೇಲೆ ಅಷ್ಟೇ ದನಿನವರೆಲ್ಲ. ಆಮೇಲೆಲ್ಲ ಹೊರಟೋದ್ರು. ಈ ದೇವಸ್ಥಾನದ ಹತ್ರ 101 ಲಿಂಗನೂ ಸಹ ಇರ್ತವೆ. ಅವಕ್ಕೆಲ್ಲ ಪೇಂಟ್ ಮಾಡಿ ಗಂಧ ಮತ್ತು ವಿಭೂತಿ ಎಲ್ಲ ಧರಿಸಿರ್ತಾರೆ. ಮತ್ತು ಎಲ್ಲಕ್ಕೂ ಹೂವು ಎಲ್ಲ ಹಾಕ್ಬಿಟ್ಟು ಎಲ್ಲ ಲಿಂಗಗಳಿಗೂ ಸಹ ರುದ್ರಾಕ್ಷಿನೂ ಸಹ ಹಾಕಿರ್ತಾರೆ. ಇದು ಜಾತ್ರೆ ದಿನ ಅಷ್ಟೇ ಅನಿಸುತ್ತೆ ರುದ್ರಾಕ್ಷಿ ಎಲ್ಲ ಹಾಕೋದು. ನಾವು ಬೇರೆ ದಿನದಲ್ಲಿ ಹೋದರೆ ಅದೆಲ್ಲ ಹಾಕಿರಲ್ಲ, ತೆಗೆದಿಟ್ಟಿರ್ತಾರೆ ಅನಿಸುತ್ತೆ. ಜಾತ್ರೆ ದಿನ ಮಾತ್ರ ಈ ರೀತಿ ಎಲ್ಲ ಅಲಂಕಾರ ಎಲ್ಲ ಮಾಡಿರ್ತಾರೆ. ದೇವಸ್ಥಾನ ಸುತ್ತಲೂ ಸಹ ನಾವು ಒಂದು ರೌಂಡು ಎಲ್ಲ ಲಿಂಗಗಳಿಗೂ ನಮಸ್ಕಾರ ಮಾಡ್ಕೊಂಬಂದು ದೇವಸ್ಥಾನದ ಒಳಗಡೆ ಬಂದ್ವಿ. ನಮ್ಮೂರಿನ ಕೊನೆಯ ಜಾತ್ರೆ ಅಂತಲೇ ಹೇಳ್ಬೋದು ಇದು. ಚೆನ್ನಾಗಿ ಮಾಡ್ತಾರೆ. ಯಾವುದೇ ಒಂದು ಜಾತ್ರೆನೂ ಅಷ್ಟೇ ನಮ್ಮೂರಲ್ಲಿ ಅದ್ಧೂರಿಯಾಗೇ ನಡೆಯುತ್ತೆ. ನಾವು ಸಹ ಊಟ ಮಾಡೋಣ ಅಂತ ಬಂದ್ವಿ. ಅನ್ನ ಸಾಂಬಾರು ಮಾತ್ರ ತುಂಬಾ ಚೆನ್ನಾಗಿ ಮಾಡಿದರು. ನೈಟು ಮತ್ತೆ ಬಂದ್ವಿ ದೇವಸ್ಥಾನದ ಹತ್ರ. ಮಧ್ಯಾಹ್ನ ಎಲ್ಲ ನೋಡೋಕ್ಕಾಗಲಿಲ್ಲ ಒಳಗಡೆ ಗರ್ಭಗುಡಿದು. ಈ ವರ್ಷಕ್ಕೆ 101ನೇ ವರ್ಷದ್ದು ಜಾತ್ರೆ ಅಂತ ಹೇಳ್ಬೋದು. ಚೆನ್ನಾಗಿ ಮಾಡಿರ್ತಾರೆ. ಈ ಒಳಗಡೆ ಎಲ್ಲ ಈ ರೀತಿ ಮಾಡಿದರು. ಅಲಂಕಾರನೂ ಅಷ್ಟೇ ಚೆನ್ನಾಗಿ ಮಾಡಿದರು. ಒಳಗಡೆ ಎಲ್ಲ ಹೂವಿನ ಅಲಂಕಾರ, ದೇವರು ಸಹ ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದು ನೆಲೆದೇವರು ಬಸವಣ್ಣ. ಮತ್ತು ಮೆರವಣಿಗೆ ದೇವರು ಬೇರೆ ಇರುತ್ತೆ. ಈ ಜಾತ್ರೆಯಲ್ಲೋ ಇದಾಯಿತು ಫ್ರೆಂಡ್ಸ್, ಕೊನೆ ಜಾತ್ರೆ ಅಂತಲೇ ಹೇಳ್ಬೋದು ನಮ್ಮೂರಿಂದು. ಈ ಜಾತ್ರೆ ಲಾಗ್ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.